ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಸಬ್ಸಿಗೆ ಸೊಪ್ಪಿನ ಪಲಾವ್. ಅದಕ್ಕೆ ಏನೇನು ಬೇಕಂದರೆ ನಾನಿಲ್ಲಿ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ನೆಕ್ಸ್ಟು ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸೊ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಆಮೇಲೆ ಸಾಸಿವೆ, ಜೀರಿಗೆ ಒಂದೊಂದು ಸ್ಪೂನಷ್ಟು, ಆಮೇಲೆ ಒಂಚೂರು ಚಕ್ಕೆ, ಲವಂಗ, ಏಲಕ್ಕಿ, ಇದು ಮೂರೇ ಸಾಕು. ಮತ್ತು ಪಲಾವ್ ಎಲೆ ಅದೇನು ಹಾಕಬೇಡಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ. ನಿಮಗೆ ತುಪ್ಪ ಅಥವಾ ಬೆಣ್ಣೆ ಬೇಕಂದರೆ ಅದನ್ನು ಕೂಡ ಹಾಕ್ಕೋಬೋದು. ಇಷ್ಟ ಆಗುತ್ತೆ ತುಪ್ಪ ಅಂದವ್ರು ಹಾಕ್ಕೋಬೋದು. ನಾನಿಲ್ಲೊಂದು ತಿಂಡಿ ತಿನ್ನೋ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆಗೇ. ಸೊ ಅದು ಕರ್ಗಿದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಜೀರಿಗೆ, ಸೊ ಎರಡು ಆದಮೇಲೆ ನೆಕ್ಸ್ಟ್ ನಾನೇನು ಚಕ್ಕೆ ಲವಂಗ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಅರೋಮಾ ಎಲ್ಲ ಬಿಟ್ಕೋಬೇಕು ಆಯಿಲ್ಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಈರುಳ್ಳಿ ಹಾಕ್ತೀನಿ. ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡ್ಸೋಣಂತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ, ಬೇಗ ಆಗುತ್ತೆ. ಸೊ ಅರ್ಜೆಂಟ್ ಇರೋರು ಮಾಡ್ಕೋಬೋದು. ಆಮೇಲೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಈರುಳ್ಳಿ ಬಾಡಿಸಿದ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕ್ತೀನಿ. ಸೊ ನಾನು ಇದನ್ನು ಇಬ್ಬರಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡ್ಬಿಟ್ಟು ಅದು ಕ್ವಾಂಟಿಟಿಗೆ ತಕ್ಕಂತೆ, ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸೊ ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಫ್ರೈ ಮಾಡಿ ಇದಾದಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಬಟಾಣಿ ಹಾಕ್ತೀನಿ. ಬಟಾಣಿ ನಿಮಗಿನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿದು ಸ್ವಲ್ಪನೇ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಏನು ಸಬ್ಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗೋಷ್ಟು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಐಟಮ್ಸು, ಬೇಗ ಆಗುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಅದು ಸಬ್ಸಿಗೆ ಸೊಪ್ಪಿನ ಫ್ಲೇವರ್ ಏನೂ ಬರಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ ರೈಸ್ ಮಾತ್ರ. ಕೆಲವರು ಸಬ್ಸಿಗೆ ಸೊಪ್ಪು ಇಷ್ಟ ಆಗಲ್ಲ, ಅದೇ ಥರ ರೈಸ್ ಬರುತ್ತಾ ಫ್ಲೇವರು ಅನ್ಕೊತಾರೆ, ಬಟ್ ಇಲ್ಲ, ಚೆನ್ನಾಗಿರುತ್ತೆ ತುಂಬ. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಯಿತು. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇವಾಗ ನೀರು ಹಾಕ್ತೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೆ, ಸೊ ಅದಕ್ಕೆ ನಾನು 2.5 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಉದುರು ಬೇಕು ಅಂದರೆ 1:2 ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೆತ್ತಗಿರಲಿ ಅಂತ ಅಂದ್ಬಿಟ್ಟು 2.5 ಲೋಟ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಮೆತ್ತಗೆ ಬೇಕಂದರೆ 3 ಲೋಟ ಹಾಕಿ, ಅದು ತುಂಬ ಮೆತ್ತಗಾಗೋಗ್ಬಿಡತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅಕ್ಕಿ ಹಾಕ್ತೀನಿ. ಲೈಟಾಗಿ ಅಂದರೆ ನೀರು ಬಿಸಿ ಆಗಿದ್ದಾದಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ತೆಂಗಿನ ತುರಿ ಬೇಕಂದರೆ ತೆಂಗಿನ ತುರಿ ಕೂಡ ಹಾಕ್ಕೋಬೋದು. ಹಂಗೆ ಮೇಲ್ಗಡೆ ಇನ್ನೇನು ಕುಕ್ಕರ್ ಮುಚ್ಚೋ ಮುಂದೆ ಇಷ್ಟು ಹಾಕ್ಬಿಟ್ಟು ನಾನು ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ಕೂಗಿಸ್ತೀನಿ. 3 ವಿಷಲ್ ಕೂಗಿದ ತಕ್ಷಣ ನೋಡಿ ನಮಗೆ ಸಬ್ಸಿಗೆ ಸೊಪ್ಪಿನ ಪಲಾವ್ ರೆಡಿ ಟು ಇಟ್. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಮಕ್ಕಳಿಗೆ ಯಾರಿಗೆ ಸ್ವಲ್ಪ ಖಾರ ಮಸಾಲ ಎಲ್ಲ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ, ಸೊ ಅವ್ರಿಗಿದು ಬೆಸ್ಟು ಬ್ರೇಕ್ಫಾಸ್ಟ್ ಇದು. ಅಥವಾ ನೈಟ್ ಏನಾದರೂ ಸಾಂಬಾರಿಲ್ಲ ಏನಾದರೂ ಏನು ಮಾಡೋದು ಅಂದರೆ ಇದು ಬೆಸ್ಟ್ ನೋಡಿ, ಇದು ತುಂಬ ಚೆನ್ನಾಗಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ನಿಮಗೆ ಏನಾದರೂ ಸಬ್ಸಿಗೆ ಸೊಪ್ಪಿಲ್ಲ ಅಂದರೆ ಸೇಮ್ ಮೆಥಡಲ್ಲೇ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.